ಅವಧಿ ಮುಗಿದ್ರೂ ವಾರ್ಡಿನ ಜನಸಾಮಾನ್ಯರ ಬೇಡಿಕೆ ಈಡೇರಿಸಿಕೊಟ್ಟ ನಗರಸಭೆಯ ನಿಕಟಪೂರ್ವ ಸದಸ್ಯರಾದ ದೀಪಾ. 8ನೇ ವಾರ್ಡಿನಲ್ಲಿ ಸುಮಾರು ವರ್ಷಗಳಿಂದ ಬೇಡಿಕೆ ಇದ್ದ ಸಿಸಿ ರಸ್ತೆ ನಗರಸಭೆಯ ಗಮನಕ್ಕೆ ತಂದು ಸಿಸಿ ರಸ್ತೆ ನಿರ್ಮಾಣ ಮಾಡಿಸಿಕೊಟ್ಟ ನಿಕಟಪೂರ್ವ ಸದಸ್ಯರಾಗಿರುವ ದೀಪಾ. ನಗರದಲ್ಲಿ ಮುಖ್ಯವಾಗಿ ಜನಸಾಮಾನ್ಯರಿಗೆ ಬೇಕಾಗಿರೋದು ಉತ್ತಮವಾದ ರಸ್ತೆ, ಚರಂಡಿ, ವಿದ್ಯುತ್ ದೀಪಗಳು, ಕುಡಿಯುವ ನೀರು. ಇಷ್ಟು ನಗರಸಭೆ ವತಿಯಿಂದ ಒದಗಿಸಿಕೊಟ್ಟರೆ ಮಾತ್ರ ನಗರ ಅಭಿವೃದ್ಧಿ ಕಾಣುತ್ತದೆ. 8ನೇ ವಾರ್ಡಿನ ನಾಗರಿಕ ಬಾಲಚಂದ್ರ ಮಾತನಾಡಿ, ನಾವು ಸುಮಾರು ವರ್ಷಗಳಿಂದ ಸಿಸಿ ರಸ್ತೆ ಬೇಕು ಎಂಬ ಬೇಡಿಕೆ ಮಾಡ್ಕೊಂಡು ಬರ್ತಿದ್ದೇವೆ. ಒಂದು ಬಾರಿ ಟಾರ್ ರೋಡ್ ಹಾಕಿ ಅದು ಸರಿಯಾಗಿ ಹಾಕದೆ ಕಿತ್ಕೊಂಡು ಹೋಗಿ ಗುಣಿಗಳು ಬಿದ್ದು ರಸ್ತೆ ಹಾಳಾಗಿತ್ತು. ಮತ್ತೆ ನಮ್ಮ ನಗರಸಭಾ ಸದಸ್ಯರಾದ ದೀಪಾ ಅವರಲ್ಲಿ ಸಿಸಿ ರಸ್ತೆಗಾಗಿ ಬೇಡಿಕೆ ಮಾಡಿದ್ವಿ. ಆದರೆ ಅವರ ಅವಧಿ ಇದುವರೆಗೂ ನಮಗೆ ಆಶ್ವಾಸನೆಗಳು ಕೊಟ್ಕೊಂಡು ಬರ್ತಿದ್ರು. ನಾವು ಅವರಿಗೆ ಬೇಡಿಕೆ ಇಟ್ಟಾಗಲೆಲ್ಲ ಅವರು ನಗರಸಭೆಯ ಗಮನಕ್ಕೆ ತರ್ತಿದ್ದು. ಆದ್ರಿಂದ ಈಗ ನಮಗೆ ಉತ್ತಮವಾದ ಸಿಸಿ ರಸ್ತೆ ಮಾಡಿಕೊಟ್ಟಿದ್ದಾರೆ. ನಮ್ಮ ವಾರ್ಡಿನಲ್ಲಿರುವ ಸಮಸ್ಯೆಗಳು ಸಹ ಬಗೆಹರಿಸಿಕೊಟ್ಟಿದ್ದಾರೆ. ಈ ಮೊದಲು ಯುಜಿಡಿ ಪ್ರಾಬ್ಲಮ್ ಇತ್ತು. 2 ವರ್ಷಗಳಿಂದ ಯುಜಿಡಿ ಸಹ ಈಗ ಏನು ಪ್ರಾಬ್ಲಮ್ ಇಲ್ಲ. ಬೀದಿ ದೀಪಗಳು, ಚರಂಡಿಗಳು ಮತ್ತು ಕುಡಿಯುವ ನೀರು ಎಲ್ಲ ಸೌಲಭ್ಯಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿದರು. ನಮಸ್ತೆ, ನಾನು 8ನೇ ವಾರ್ಡಿನ ನಾಗರಿಕ ಬಾಲಚಂದ್ರ ಅಂತ. ಇಲ್ಲಿ ನಾವು ಸುಮಾರು ಒಂದು 20 ವರ್ಷದಿಂದ ರೋಡ್ ಇಲ್ದಿರ ತುಂಬ ಅನುಭವಿಸ್ತಾ ಇದ್ವಿ, ಕಷ್ಟಗಳು ಅನುಭವಿಸಿದ್ದೀವಿ. ಇಲ್ಲೇನಾಗೋಯ್ತು ಅಂದರೆ ಒಂದ್ಸಲ ಟಾರ್ ಹಾಕ್ಕೊಂಡು ಹೋದ್ರೆ ಎಲ್ಲ ಕಿತ್ತೋಯ್ತು. ನಾವು ಆಮೇಲೆ ದೀಪಾ ಮೇಡಮ್ ಬಂದರು ಕೌನ್ಸಿಲರ್ ಆಗಿ. ಅವ್ರು ಬಂದಮೇಲೆ ಸಾಕಷ್ಟು ನಮಗೆ ಅನುಕೂಲಗಳು ಮಾಡಿಕೊಟ್ರು, ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ರೋಡು ಅಂತ ನಾವು ಅವ್ರನ್ನ ಇದು ಮಾಡಿ ಅವರು ಅಲ್ಲಿ ಪ್ರೆಷರ್ ಹಾಕಿ ಕೊನೆಗೆ ಸಿಮೆಂಟ್ ರೋಡನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಹಾಕಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇದೆ. ನೋಡೋಣ ಸರ್. ಒಟ್ಟಿನಲ್ಲಿ ದೀಪಗಳು ಒಳ್ಳೊಳ್ಳೆ ದೀಪಗಳೆಲ್ಲ ಬಂತು, ಒಳ್ಳೆ ಸ್ಟ್ರೀಟ್ ಲೈಟುಗಳೆಲ್ಲ ಚೆನ್ನಾಗಿ ಬಂತು. ಯುಜಿಡಿ ಪ್ರಾಬ್ಲಮ್ ಇವಾಗ ಸಾಲ್ವ್ ಆಗೋಗಿದೆ. ಸುಮಾರು ಒಂದು 2 ವರ್ಷದಿಂದ ನಾನು ಯುಜಿಡಿ ಪ್ರಾಬ್ಲಮ್ ಇಲ್ಲ. ಅದಕ್ಕೂ ಸಾಕಷ್ಟು ನೀರು ಅಷ್ಟೇ ನಮ್ಗೆ 24 ಅವರ್ಸ್ ಬರುತ್ತೆ ಸರ್. ನೀರು ಸುಳ್ಳು ಹೇಳ್ಬಾರ್ದು, 24 ಅವರ್ಸ್ ನೀರು ಬರುತ್ತೆ. ಸಣ್ಣ ಕಾನ ಬರ್ತಾ ಇರ್ತಿಲ್ಲಿ. ಅಲ್ಲೆಲ್ಲ ಪಾಪ ರೋಡ್ಗೆ ಈ ಕಡೆಯಿಂದ ಆಗದೆ ಇರೋರು ಮನೆಗಳಿಗೆ ಇದಾಗದೇ ಇರೋರಿಗೆಲ್ಲನೂ ಪಾಪ ಒಳ್ಳೆ ನೀರಿಂದಲೇ ವ್ಯವಸ್ಥೆಗಳು ಮಾಡಿದ್ದಾರೆ. ಏನು ಬೇಕೋ ಸೌಲಭ್ಯಗಳು ಕೊಟ್ಟಿದ್ದಾರೆ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ಸುಮಾರು ಒಂದು 10 ವರ್ಷದಿಂದ ನಮಗೆ ಸಿಮೆಂಟ್ ರೋಡ್ ಬೇಕು ಅಂತ ಇದು ಮಾಡಿದ್ವಿ. ಯಾವುದೋ ಟಾರ್ ರೋಡ್ ಹಾಕೊಂಡು ಹೋದ್ರೂ ಹೊಟ್ಟೋಯ್ತು. ಅವರಿದ್ದಾಗ ಆಗಲಿಲ್ಲ ಅದು ಟಾರ್ ರೋಡು. ಆಮೇಲೆ ಅವ್ರು ಬಂದಮೇಲೆ ಸಿಮೆಂಟ್ ರೋಡ್ ಮಾಡಿಸಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಸರ್, ಚೆನ್ನಾಗಿದೆ, ರೋಡು ಚೆನ್ನಾಗಿದೆ. ಇನ್ನು 8ನೇ ವಾರ್ಡಿನ ನಿವಾಸಿಗಳಾದ ನಿವೃತ್ತ PSI ಕೃಷ್ಣಮೂರ್ತಿ ಮಾತನಾಡಿ, ನಾವು ಸುಮಾರು ವರ್ಷಗಳಿಂದ ಇಲ್ಲಿ ವಾಸ ಮಾಡಿಕೊಂಡಿದ್ದೇವೆ. ಮೊದಲು ನಮ್ಮ ವಾರ್ಡಿನಲ್ಲಿ ಕೆಲವೊಂದು ಸಮಸ್ಯೆಗಳಿದ್ವು, ಆದರೆ ಈಗ ನಮ್ಮ ವಾರ್ಡಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟಿದ್ದಾರೆ. ರಸ್ತೆ ಆಗಿರಬಹುದು, ನೀರಿನ ಸಮಸ್ಯೆ, ವಿದ್ಯುತ್ ದೀಪಗಳು ಎಲ್ಲ ಈಗಿನ ನಗರಸಭಾ ಸದಸ್ಯರಾಗಿರುವ ದೀಪಾ ಅವರು ಬಗೆಹರಿಸಿಕೊಟ್ಟಿದ್ದಾರೆ. ಮತ್ತೊಂದು ವಿಷಯ ಏನಂದ್ರೆ, ನಮ್ಮ ಪಕ್ಕದ ವಾರ್ಡಿಗೆ ನಮ್ಮ ವಾರ್ಡ್ ಅಟ್ಯಾಚ್ ಆಗಿರೋದ್ರಿಂದ ಪಕ್ಕದ ವಾರ್ಡಿನ ಮನೆಗಳು ಕೆಲವೊಂದು ನಮ್ಮ ವಾರ್ಡ್ನಲ್ಲಿ ಇದ್ದಾವೆ. ಅವರಿಗೂ ಸಹ ನಮ್ಮ ಸದಸ್ಯರು ಅಭಿವೃದ್ಧಿ ಕೆಲಸ ಮಾಡಿ ನಮ್ಮ ಪಕ್ಕದ ವಾರ್ಡಿನವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ವಾರ್ಡಿನಲ್ಲಿ ಒಂದು ಸಿಸಿ ರಸ್ತೆ ಬೇಡಿಕೆ ಇತ್ತು, ಅದು ಸಹ ರಸ್ತೆ ನಿರ್ಮಾಣ ಮುಖಾಂತರ ನಮ್ಮ ಬೇಡಿಕೆ ನೆರವೇರಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂದರು. 8ನೇ ವಾರ್ಡು, ನಾವು ಇಲ್ಲಿ 8ನೇ ವಾರ್ಡಲ್ಲಿ ವಾಸವಾಗಿರ್ತಾರೆ. ಇಲ್ಲಿ ಕಾಯಮವಾಗಿ ವಾಸವಾಗಿದ್ದೀನಿ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ನಾನು ನಿವೃತ್ತಿ PSI. ನಮಗೆ ಈ ವಾರ್ಡ್ಗೆ ಬಾಪು ಅವರು ನಗರಸಭೆ ಸದಸ್ಯರಾಗಿ ಅವರು ಅತಿಯೇನೋ ಅವ್ರ ಪರವಾಗಿ ಎಲ್ಲ ಪ್ರತಿ ನೀರಿನ ವ್ಯವಸ್ಥೆಯಿಂದ, ಚರಂಡಿ ವ್ಯವಸ್ಥೆಯಿಂದ, ರಸ್ತೆ ವ್ಯವಸ್ಥೆಯಿಂದ ಎಲ್ಲ ನಮಗೆ ವಿಚಾರಿಸಿ ಅನುಕೂಲವಾಗಿ ನೋಡ್ಕೊತಾ ಇದ್ದಾರೆ. ಎಲ್ಲ ಜವಾಬ್ದಾರಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಇನ್ನು ಮುಂದೆ ಏನನ್ನ ನಿಮಗೆ ತೊಂದರೆ ಇರೋ ಅದು ನನಗೆ ತಿಳಿಸಿ ಅಂತ ಹೇಳಿದ್ದಾರೆ. ನಾವು ಎಲ್ಲ ತಿಳಿಸಿದ್ವಿ. ಆ ಕಡೆ ಬೇರೆ ಕೌನ್ಸಿಲರು ಜವಾಬ್ದಾರಿ ಇದ್ದರೂ ಕೂಡ ಇವರೇ ಎಲ್ಲ ಬಂದು ನಮಗೆ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ತುಂಬ ಏನು ತೊಂದರೆ ಇಲ್ಲ. ಲೈಟಿಂದ ಹಿಡಿದು, ಚರಂಡಿಯಿಂದ ಹಿಡಿದು, ರಸ್ತೆಯಿಂದ ಹಿಡಿದು ಎಲ್ಲ ನೀರಿನ ವ್ಯವಸ್ಥೆ. ಏನನ್ನ ಅಕಸ್ಮಾತ್ ಅಭಾವ, ಕೆಟ್ಟ ಯಂತ್ರೋಪಕರಣ ತೊಂದರೆ ಇದ್ದಾಗಲೂ ಕೂಡ ಅವರೇ ಬಂದು ನೀರಿನ ವ್ಯವಸ್ಥೆ ಎಲ್ಲ ಒದಗಿಸಿ ಕೊಟ್ಟು ಹೋಗ್ತಾ ಇದ್ದಾರೆ. ರಸ್ತೆ ಇದು ಎಲ್ಲ ಜಲ್ಲಿ, ಸಿಮೆಂಟ್ ಎಲ್ಲ ಕಾಂಕ್ರೀಟ್ ಹಾಕಿಸಿ ಕ್ಲೀನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಿನ್ನೆ ಬಂದು ನಿಂತ್ಕೊಂಡು ನೀರು ಹಾಕ್ಸಿದ್ದಾರೆ.
ನಮ್ಗೆ ನಾವೇ ಆಗಬೇಕನ್ನೋ ಅಂತ ಅನ್ನೋ ಇದೂ ಇಲ್ಲ. ಅಷ್ಟೇ ಎಲ್ಲ ಅಷ್ಟೊಂದು ಜವಾಬ್ದಾರಿ ತಗೊಂಡು ನೋಡ್ಕೊತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಹಳ್ಳ ಸುಮಾರು ಉಳಿಯಲು ಬಿದ್ದೋಗಿತ್ತು. ಅವರೇ ಹೇಳಿ ಈ ರಸ್ತೆ ನೋಡಿ ಅವರೇ ನಿಂತ್ಕೊಂಡು ಜವಾಬ್ದಾರಿಗೆ ರಸ್ತೆ ನಿಂತ್ಕೊಂಡು ಮೊನ್ನೆ ಕೂಡ ಹಾಕುವಾಗ ಪೂರ್ತಿ ಇದ್ದೇ ಜವಾಬ್ದಾರಿಗೆ ನೋಡಿ ಎಲ್ಲ ಮಾಡಿಸಿ ಹೋಗಿದ್ದಾರೆ. ಮಾಡಿ ಇಲ್ಲವೇ ಇಲ್ಲ ಅಂಥದ್ದು ಬಂದು ನಿಂತ್ಕೊಂಡು ಬೆಳಿಗ್ಗೆಯಿಂದ 3 ಗಂಟೆವರೆಗೂ ಎಲ್ಲ ಕೆಲಸ ಮಾಡಿಸಿ ಹೋಗಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.